ಭಾರತದ 68ನೇ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ದೆಹಲಿಯಲ್ಲಿ ಕ್ಷಣಗಣನೆ ಆರಂಭವಾಗಿದೆ. ದೆಹಲಿಯ ರಾಜ್ಪಥ್ನಲ್ಲೂ ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಅಬುಧಾಬಿಯ ಯುವರಾಜ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಯೀನ್ ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಸೇರಿದಂತೆ ಹಲವು ಗಣ್ಯರು ಕೂಡ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ ಮೊದಲಿಗೆ 3 ಸೇನೆಗಳ ಮುಖ್ಯಸ್ಥರು ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಗೆ ಗೌರವ ವಂದನೆ ಸಲ್ಲಿಸಲಿದ್ದಾರೆ. ಬಳಿಕ 9:50 ರಿಂದ 10 ಗಂಟೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. और वर्तमान में यूएई की सशस्त्र सेनाओं के उप कमांडर हैं। संयुक्त अरब अमीरात के राष्ट्रपति महामहिम खलीफा बिन जायद अल नहयान के कुशल निर्देशन में शेख मोहम्मद बिन जायद ने देश के सैन्य बलों की रणनीतिक योजना, प्रशिक्षण, संगठनात्मक संरचना तथा रक्षा क्षमताओं को बेहतर करने में महत्वपूर्ण भूमिका निभाई है। ಈ ಬಾರಿ 68ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿರುವುದು. ಈಗಾಗಲೇ ರಾಜ್ಪಥ್ನ ಎರಡೂ ಬದಿಯಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಅಲ್ಲಿ ಎಲ್ಲರೂ ಕೂಡ ಬಂದು ತಮ್ಮ ಆಸನಗಳಲ್ಲಿ ಆಸೀನರಾಗ್ತಾ ಇದ್ದಾರೆ. 9:50ಕ್ಕೆ ಸರಿಯಾಗಿ ರಾಷ್ಟ್ರಪತಿಗಳಿಂದ ಧ್ವಜಾರೋಹಣವನ್ನ ಕೂಡ ನೆರವೇರಿಸಲಾಗುತ್ತೆ. ಇನ್ನು ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರೋದು ಅಬುಧಾಬಿಯ ಯುವರಾಜ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಯೀನ್. ಹಾಗಾಗಿ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ವಿಶೇಷ ಮೆರುಗು ಕೂಡ ಬರಲಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಸೇರಿದಂತೆ ಹಲವು ಗಣ್ಯರು ಕೂಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ರಾಜ್ಪಥ್ನಲ್ಲಿ ಬೇಕಾದ ಸಿದ್ಧತೆಗಳನ್ನ, ಅಂತಿಮ ಕ್ಷಣದ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಸಾವಿರಾರು ಜನ ರಾಜ್ಪಥ್ನ ಎರಡೂ ಬದಿಗಳಲ್ಲಿ ಬಂದು ಜಮಾಯಿಸಿದ್ದಾರೆ. ಒಂದು ನಯನ ಮನೋಹರವಾದ ಪರೇಡ್ ಕೂಡ ನಡೆಯಲಿದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ. ಇವೆಲ್ಲವನ್ನ ಕೂಡ ವೀಕ್ಷಣೆ ಮಾಡಲಿಕ್ಕೆ, ಅದರಲ್ಲೂ ಪ್ರಮುಖವಾಗಿ 68ನೇ ಗಣರಾಜ್ಯೋತ್ಸವದ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋಕೆ ಈಗಾಗಲೇ ಸಾವಿರಾರು ಜನ ರಾಜ್ಪಥ್ನ ಎರಡೂ ಬದಿಯಲ್ಲಿ ಜಮಾಯಿಸುತ್ತಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗಲಿದೆ ದೆಹಲಿಯ ರಾಜ್ಪಥ್ನಲ್ಲಿ. And today, as a country with the greatest human resource potential in the world, we have the capacity to influence world progress. But before we do that, it is imperative that we decide on how to influence our own progress. And of course, days like today bring us together in our... ಈ ಬಾರಿಯ ಪರೇಡ್ನಲ್ಲಿ ಭಾರತೀಯ ಸೇನೆಯ ಶಕ್ತಿ ಪ್ರದರ್ಶನವಾಗಲಿದ್ದು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಟ್ಯಾಂಕರ್ಗಳು, ಕ್ಷಿಪಣಿ, ಹೆಲಿಕಾಪ್ಟರ್, ಯುದ್ಧ ವಿಮಾನಗಳು ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಲಿವೆ. ಇನ್ನು ಈ ಬಾರಿಯ ವಿಶೇಷ ಅಂದ್ರೆ, ಇದೇ ಮೊದಲ ಬಾರಿಗೆ ಎನ್ಎಸ್ಜಿ ಕಮಾಂಡೋ ಪಡೆಯ 600 ಕಮಾಂಡೋಗಳು ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ತೇಜಸ್ ಹೆಲಿಕಾಪ್ಟರ್ ಕೂಡ ಮೊದಲ ಬಾರಿಗೆ ಹಾರಾಟವನ್ನ ನಡೆಸಲಿದೆ. ಜೊತೆಗೆ 17 ವಿವಿಧ ರಾಜ್ಯಗಳ ಕಲೆ, ಸಂಸ್ಕೃತಿ, ಪರಂಪರೆ ಮತ್ತು ವಿವಿಧ ಕ್ಷೇತ್ರಗಳ ಸಾಧನೆಯನ್ನ ಬಿಂಬಿಸುವ ಸ್ತಬ್ಧ ಚಿತ್ರಗಳು ಸಾಗಲಿದೆ. ಈ ಬಾರಿ ಕರ್ನಾಟಕದ ಸ್ತಬ್ಧ ಚಿತ್ರ ಕೂಡ ಇರೋದು ಮತ್ತೊಂದು ವಿಶೇಷ. ಜೊತೆಗೆ ಕೇಂದ್ರ ಸರ್ಕಾರದ 6 ಇಲಾಖೆಗಳ ಸಾಧನೆ ಬಿಂಬಿಸುವ ಸ್ತಬ್ಧ ಚಿತ್ರಗಳು ನಿರ್ಮಾಣವಾಗಿದ್ದು, ಪರೇಡ್ನಲ್ಲಿ ಇವು ಕೂಡ ಸಾಗಲಿವೆ. J. Louis Diraviam. यहीं 1 एयर फॉर्मेशन सिग्नल रेजिमेंट का ये कंट्रोल रूम है. ये रेजिमेंट वायुसेना के साथ इस समारोह में फ्लाई पास कंट्रोल के लिए कम्युनिकेशन प्रदान कर रही है. गणतंत्र दिवस समारोह के सफल आयोजन में रक्षा मंत्रालय के साथ कई एजेंसियां जुटती हैं. दिल्ली पुलिस, सीपीडब्ल्यूडी और कई सरकारी विभाग इसमें शामिल रहते हैं. इस भव्य समारोह के प्रसारण के लिए दूरदर्शन ने भी व्यापक प्रबंध किए हैं. For a flawless live telecast of our 68th Republic Day celebrations, Doordarshan has made elaborate preparations. For a high-quality telecast from the historic